ನಿಮಗೆ ಮುಂಬೈಗೆ ಬಂದು ತಲುಪಿದ್ವಿ ಆಯಿತಾ. ಮುಂಬೈ ಬಂದಾಗ ನೆಕ್ಸ್ಟ್ ನಾವು ಕ್ಯಾಬ್ ಬುಕ್ ಮಾಡಬೇಕು. ಕ್ಯಾಬ್ಗೋಸ್ಕರ ಹೋಗ್ತಿದ್ವಿ ಆಯಿತಾ. ಊಬರು ಓಲಾ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ನಿಜಾಮ್ ದರ್ಬಾರ್ಗೆ ಬಂದಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ 3/4 ಗಂಟೆ ಆಗಿದೆ ಆಯಿತಾ. ಒಂದು ತಬಕ್ ಮಸ್ಸಿಗೆ ಆರ್ಡ್ರ್ ಮಾಡಿಬಿಟ್ಟು ಅರ್ಧ 3/4 ಗಂಟೆ ಆದರೂ ಕೂಡ ಫುಲ್ಲು ಮನೆಯಣ್ಣ ಫುಲ್ ಗಲಾಟೆ. ಮನೆಯಣ್ಣ ಏನು ಹೇಳ್ತೀರಾ? ಸಿಗ್ಬೋದು ನಮಗೆ ಅಲ್ಲ, ಊಟ ಸಿಗ್ಬೋದಾ? ನೋಡು ಬಂತು ಲಾಸ್ಟಿಗೆ ಫೈನಲ್ ಆಗಿ ಕೂಡ ಬಂದಿದೆ ಆಯಿತಾ. ನಮ್ಮ ಆರ್ಡ್ರ್ ಇದೇ ಆಗಿತ್ತು ಆಯಿತಾ. ಇದಕ್ಕೆ ಹೆಸರು ತಬಕ್ ಮಶ್ ಅಂತ. ಇಲ್ಲಿ ಬಂದರೆ ಕಂಪಲ್ಸರಿಯಾಗಿ ಟ್ರೈ ಮಾಡಬೇಕಾಗಿರೋಂಥ ಒಂದು ಫುಡ್ಡು ಇದೆ. ಮಟನ್ ನಲ್ಲಿ ಸೂಪ್ ಅಂತ ಕರಿತೀವಲ್ಲ ಆ ಥರ. ಮಟನ ನಮ್ಮ ಹಳೆಯ ಪಾರ್ಟ್ನರ್ ಶಾಫಿಯವರು ಇದ್ದಾರೆ, ಮತ್ತೆ ಕೂಡ ಬಂದಿದ್ದಾರೆ ವಿಡಿಯೋದಲ್ಲಿ. ಅಭಿಪ್ರಾಯ ಹೇಳಬೇಕು ಶಾಫಿಯವರು ಕುಡಿದ್ಬಿಟ್ಟು. ಕುಡ್ದಿಲ್ಲ? ಹಾಂ. ನಿಮ್ಮ ಕೊಡಗಿನ ಮೆಣಸು ಹಾಕಿದ್ದೀರಾ? ಕೊಡಗಿನ ಮೆಣಸಲ್ಲ? ಓಕೆ, ಚೆನ್ನಾಗಿದೆ. ಚೆನ್ನಾಗಿದೆ. ಇವರು ನಮ್ಮ ಕೊಯಮತ್ತೂರಿನ ಮಣಿಯಣ್ಣನವರು. ಚೆನ್ನಾಗಿದೆಯಾ? ಚೆನ್ನಾಗಿದೆ, ಬಟ್ ಪೇಷನ್ಸ್ ಕುಡಿಬೇಕು. ಟೈಮ್ ಇಲ್ಲ ಯಾರಿಗೂ, ಲೈಕ್ ತುಂಬ ಟೈಮ್ ತಗೊಳ್ತಾರೆ ಮಾಡ್ಕೊಡಕ್ಕೆ. ಬಟ್ ಬಿಸಿಯಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆಯಲ್ಲ. ಏನು ಗೊತ್ತಾ, ಇಲ್ಲಿ ಬಂದರೆ ಫಸ್ಟ್ ನೀವು ಒಂದು ತಬಕ್ ಮಶ್ ಆರ್ಡ್ರ್ ಮಾಡಿ. ಮತ್ತೇನು ಫುಡ್ಡೇನು ಆರ್ಡ್ರ್ ಮಾಡ್ಲಿಕ್ಕೆ ಹೋಗಬೇಡ ಆಯಿತಾ. ಇದು ತುಂಬ ಕ್ವಾಂಟಿಟಿ ಇದೆ. ಇದರಲ್ಲಿ 3 ಪೀಸ್ ಮಟನ್ ಪೀಸ್ ಇರುತ್ತೆ ಆಯಿತಾ. ಇದು ತಿಂದು ಮುಗಿಸೋ ಅಷ್ಟರಲ್ಲೇ ಒಂದು ಟಾಸ್ಕ್ ಸ್ಟಾರ್ಟ್ ಮಾಡ್ತೀನಿ. ಈಗ ನಮ್ಗೆ ಇನ್ನೊಂದು ಬರಲಿಕ್ಕಿರೋದು ಅಂದರೆ ಕಪ್ಸಾ ಚಿಕನ್ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬರಲಿಕ್ಕಿದೆ. ಪ್ರೈಸ್ ಕೂಡ ಹೇಳ್ತೀನಿ. ಸೂಪಲ್ಲ ಅದು ಕರಿ ಅದು ಸೂಪಲ್ಲ ಅಣ್ಣ. ಕರಿ ಪೀಸ್ ತೊಗೊಳ್ಳಿ ಮನೆ ಅಣ್ಣ. ഇത് കഴിച്ചിട്ട് അഭിപ്രായം പറയണേ. കപ്സാണ് കേട്ടോ. ಎಲ್ಲಿದು ಕಪ್ಸ ಹೆಂಗಿದೆ ಅಂತ ಹೇಳೋದು? ಹಾಂ, ಟೇಸ್ಟ್ ಇದೆಯಾ? ಇಲ್ಲ ಬೆಂಗಳೂರಿಗಿಂತ ಚೆನ್ನಾಗಿದೆಯಾ? ಬೆಂಗಳೂರು ಕಂಪೇರ್ ಮಾಡಿದ್ರೆ ಅಷ್ಟೊಂದಿಲ್ಲ, ಬಟ್ ಇಲ್ಲಿ ಮುಂಬೈಗೆ ಓಡಿಸಿದ್ರೆ ಚೆನ್ನಾಗಿದೆ. ಓಕೆ, ನಾನು ಕರ್ಕೊಂಡ್ಬಂದಿದ್ದೆ ಜೊತೆಗೆ. ನಾನು ಕರ್ಕೊಂಡ್ಬಂದಿರೋದು ಚೆನ್ನಾಗಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ഇതിൻ്റെ പേര് സ്വീറ്റ് ആൻഡ് സാൾട്ട് ലെമൺ സോഡ കേട്ടോ. സോഡ ರಸಂಡಲ್ಲ. ಸ್ವಲ್ಪ ಕಾಸ್ಟ್ಲಿ ದುನಿ ಆಯಿತಾ, ಆದರೂ ಫುಡ್ಡು ಮಾತ್ರ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಬೇಕಂತ ನಾನು ಹೇಳ್ತೀನಿ.